ಹಾಯ್, KCET ಎಕ್ಸಾಮ್ನ ಅಪ್ಲಿಕೇಶನ್ ನಾಳೆ ಜನವರಿ 23ರಿಂದ ರಿಲೀಸ್ ಮಾಡಲಾಗುತ್ತೆ ಅಂತ ಕೇದವರು ಈ ಹಿಂದೆ ಟ್ವೀಟ್ ಮಾಡಿ ತಿಳಿಸಿದ್ರು. ಹಾಗೆ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿ ತಿಳಿಸಿದ್ರು. ಈಗ ನಾಳೆ ಮಾರ್ನಿಂಗ್ ನೋಟಿಫಿಕೇಶನ್ ಬರುತ್ತೆ ಅಥವಾ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರ ಅಪ್ಲಿಕೇಶನ್ ಹಾಕೋದಕ್ಕೆ, ಅಥವಾ ಮಧ್ಯಾಹ್ನ ಅಪ್ಲೈ ಮಾಡೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರ, ಅಥವಾ ನೈಟ್ ಆಗುತ್ತೆ. ಇದು ಯಾವುದು ಮೆನ್ಷನ್ ಮಾಡಿಲ್ಲ ಅಥವಾ ಇದುವರೆಗೆ ತಿಳಿಸಿಲ್ಲ. ನಾಳೆ ಎಷ್ಟು ಹೊತ್ತಿಗೆ ಬೇಕಿದ್ರು ಕೂಡ ಆ ಒಂದು ಲಿಂಕ್ ಅವರು ಪ್ರೊವೈಡ್ ಮಾಡಬಹುದು. ನಂತರ ಈಗ ಲಿಂಕ್ ಸಿಕ್ಕಿದೆ, ನಾನೇ ಎಲ್ರಿಗಿಂತ ಮೊದಲು ಅಪ್ಲಿಕೇಶನ್ ಹಾಕ್ತೀನಿ, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲು ಹಲವಾರು ವಿಷಯಗಳು ಇರುತ್ತೆ. ಅದನ್ನ ತಿಳಿದುಕೊಂಡು ಯಾವುದೇ ಮಿಸ್ಟೇಕ್ ಆಗದೆ ಇರೋ ರೀತಿ ಅಪ್ಲಿಕೇಶನ್ ಹಾಕಬೇಕು. ಯಾಕಂತಂದ್ರೆ ಈಗ ವಿದ್ಯಾರ್ಥಿಗಳು ಕೆಲವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ, ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಅದ್ರೊಳಗಡೆ ಏನಾದ್ರು ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಆಗಲ್ಲ. ಓಕೆ, ಈ ರೀತಿ ಕೆಲವು ವಿಷಯಗಳಿರುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕುವ ಮೊದಲು ಎಲ್ಲಾ ವಿಷಯಗಳನ್ನ ಅಥವಾ ಅಪ್ಲಿಕೇಶನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ತಿಳಿದುಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬೇಕು. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಯಾವ್ಯಾವ ಡೀಟೇಲ್ಸ್ ಅಥವಾ ವಿಷಯಗಳು ಗೊತ್ತಿರಬೇಕೋ ಆ ಎಲ್ಲ ವಿಷಯಗಳನ್ನ ಕೇದವರೇ ರಿಲೀಸ್ ಮಾಡ್ತಾರೆ. ಈಗ ಬ್ರೋಷರ್ ಅನ್ನ ರಿಲೀಸ್ ಮಾಡ್ತಾರೆ. ಕನ್ನಡದಲ್ಲಿ ಹೇಳೋದಾದ್ರೆ ಮಾರ್ಗಸೂಚಿ ಅದನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ KCET ಎಕ್ಸಾಮ್ ಬಗ್ಗೆ ಹಾಗೆ KCET ಅಪ್ಲಿಕೇಶನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದು ಕೂಡ ಇರುತ್ತೆ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ನಾವು ವಿಡಿಯೋನ ಮಾಡಿದ್ವಿ. ಚೆಕ್ ಮಾಡಿ, ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಸರಿ, ಈ ರೀತಿ ಎಲ್ಲಾ ಡೀಟೇಲ್ಸ್ ಅನ್ನ ಕೇದವ್ರು ರಿಲೀಸ್ ಮಾಡ್ತಾರೆ. ನಂತರ ನೀವು ಕೂಡ ಕೇಳ್ತಾ ಇರ್ತೀರಾ, ಟ್ಯೂಟೋರಿಯಲ್ ಬೇಕು ನಮಗೆ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ. ನಾವು ಕೂಡ ತಿಳಿಸ್ತೀವಿ, ಆದ್ರೆ ಅಫಿಷಿಯಲಿ ಕೇದವರೇ ಟ್ಯೂಟೋರಿಯಲ್ ವಿಡಿಯೋಗಳನ್ನ ಪ್ರೊವೈಡ್ ಮಾಡ್ತಾರೆ. ಅದಕ್ಕೂ ಕೂಡ ವೇಟ್ ಮಾಡಿದ್ದು, ನಾಳೆನೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ಒಂದು 2-3 ಡೇಸ್ ಒಳಗಡೆ ಅವರು ರಿಲೀಸ್ ಮಾಡ್ಬೋದು ಆ ವಿಡಿಯೋನ. ಅದನ್ನು ಕೂಡ ನೋಡಿ ಎಲ್ಲ ಸ್ಟೆಪ್ಗಳನ್ನ ತಿಳಿದುಕೊಂಡು ಅದರ ನಂತರ ಅಪ್ಲಿಕೇಶನ್ ಹಾಕಿ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಫೆಬ್ರವರಿ 21 ಅಂತ ಹೇಳಿದ್ದಾರೆ. ಈಗ ಅವಶ್ಯಕತೆ ಬಿದ್ದರೆ ಅವ್ರು ಬೇಕಿದ್ರೆ ಮತ್ತೊಂದೆರಡು ದಿನ ಎಕ್ಸ್ಟ್ರಾ ಅವಕಾಶ ಕೂಡ ಕೊಡಬಹುದು. ಬಟ್ ನೀವು ಅದೇ ಗಡಿಬಿಡಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಟೈಮ್ ಅನ್ನ ತೆಗೆದುಕೊಳ್ಳಿ, ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ಅದರ ನಂತರ ಏನ್ ಮಾಡ್ತೀರಾ, ಅಪ್ಲಿಕೇಶನ್ ಹಾಕ್ತೀರಾ. ಯಾವುದೇ ಮಿಸ್ಟೇಕ್ ಇಲ್ಲದೆ ಅಪ್ಲಿಕೇಶನ್ ಹಾಕ್ತೀರಾ. ಓಕೆ, ನಂತರ ಮುಂಬರುವಂತಹ ಅಪ್ಡೇಟ್ ಅನ್ನು ಕೂಡ ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಏನು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಜೈ ಹಿಂದ್, ವಂದೇ ಮಾತರಂ.